ಗಿಳಿಯ ಹೃದಯವಂತಿಕೆ. ದಟ್ಟ ಅರಣ್ಯ, ಹಚ್ಚ ಹಸಿರಿನಿಂದ ಕೂಡಿದ್ದ ಹುಲ್ಲು. ಅಲ್ಲಿ ಒಂದು ಸುಂದರ ಮರವಿತ್ತು. ಆ ಮರ ನೋಡಲು ಮನಮೋಹಕವಾಗಿತ್ತು. ಎಲೆ, ಹೂವು, ಹಣ್ಣುಗಳಿಂದ ಕೂಡಿತ್ತು. ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮೂಲಕವೇ ಜೀವನವನ್ನು ನಡೆಸುತ್ತಿದ್ದವು. ಅಲ್ಲಿ ಗಿಳಿ ಸಹ ವಾಸವಾಗಿತ್ತು. ಆ ಮರದ ನೆರಳು ತುಂಬ ವಿಶಾಲವಾಗಿದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು. ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತ್ತು. ಅದು ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲೇ ಇರಲು ಒಪ್ಪಿದವು. ಮರುದಿನ ಗಿಡುಗ ವಾಸಕ್ಕೆ ಬಂದಿತು. ಗಿಳಿಗೆ ಮರದ ಮೇಲೆ ಕನಿಕರ ಉಂಟಾಯಿತು. ಯಾರು ಬಂದರೂ ನೀನು ಆಶ್ರಯ ನೀಡುತ್ತೀಯ, ನಿನ್ನ ಗುಣ ಅಮೋಘವಾಗಿದೆ. ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೂ ನೆರಳು ನೀಡುವೆ ಎಂದು ಗಿಣಿಯು ಹೊಗಳಿತು. ಆಗ ಮರ, ಅದು ನನ್ನ ಹುಟ್ಟುಗುಣ ಎಂದು ಹೇಳಿತು. ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು. ಇದರಿಂದ ಕೋಪಗೊಂಡ ಗಿಳಿ, ಹಾಗೆ ಮಾಡಬೇಡ, ಇದರಿಂದ ಮರಗೆ ನೋವಾಗುವುದು ಎಂದು ಗದರಿಸಿತು. ಆಗ ಮರ, ಗಿಳಿರಾಯ, ಇರಲಿ ಬಿಡು, ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದು ಹೇಳಿತು. ಆಗ ಗಿಳಿ, ಇದರಿಂದ ನಿಮಗೆ ನೋವಾಗುವುದಿಲ್ಲವೇ ಎಂದು ಕೇಳಿತು. ಆಗ ಮರ, ಆಗಲಿ, ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ ಅಂತಾದರೆ ಅದೇ ನನಗೆ ಸಂತೋಷವಾಗುತ್ತದೆ ಎಂದು ಮರ ಹೇಳಿತು. ಗಿಳಿಯು ಮರದ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಒಂದು ದಿನ ಮರ ಇದ್ದಕ್ಕಿದ್ದಂತೆ ಹೊರತೊಡಗಿತು. ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ಹೋದವು. ಗಿಳಿಗಾನು ಹೊರಟು ಹೋಗಿತು. ಇದರಿಂದ ಗಿಳಿಗೆ ತುಂಬ ಬೇಸರವಾಗಿತ್ತು. ಮರ ಚೆನ್ನಾಗಿ ಇದ್ದಾಗ ಅದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ, ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು. ಗಿಳಿ ಮಾತ್ರ ಈ ಮರವನ್ನು ಬಿಟ್ಟು ಹೋಗದೆ ತಾನೂ ಕೂಡ ಹಸಿವಿನಿಂದ ಬಳಲಿತು. ಗಿಳಿಯ ಆ ಹೃದಯವಂತಿಕೆಯನ್ನು ಕಂಡು ಒಬ್ಬ ಬೇಟೆಗಾರನಿಗೆ ತುಂಬ ಖುಷಿಯಾಗಿತು. ಇಂದಿನಿಂದ ನೀನು ನನ್ನ ಒಳ್ಳೆ ಗೆಳೆಯ ಎಂದು ಬೇಟೆಗಾರನು ಹೇಳಿದ. ಆಗ ಬೇಟೆಗಾರನು ಮರಗೆ ಹೇಳಿದ, ಮರ, ಹೆದರಬೇಡ, ಈ ಕಾಯಿಲೆಯನ್ನು ಹೋಗಲಾಡಿಸುತ್ತೇನೆ. ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆಯುತ್ತೇನೆ ಎಂದು. ಗಿಳಿಗೆ ತುಂಬ ಸಂತೋಷವಾಗಿತ್ತು. ಇದರ ಬೇರು ಒಂದು ಕೀಟ ತಿನ್ನುತ್ತಾಗಿದೆ. ಅದಕ್ಕೆ ಆಹಾರ ಸಾಲದೆ ಸರಗೋಗಿದೆ. ಈ ಮರದ ಬುಡಕ್ಕೆ ಆ ಕೀಟ ಹೋಗಲು ಒಂದು ಔಷಧಿ ನೀಡುತ್ತೇನೆ. ದಿನ ರಾತ್ರಿ ಹಾಕಿರಿ, ಕೀಟ ಸಾಯುತ್ತದೆ ಎಂದು ಹೇಳಿದರು. ಹೀಗೆ ಮಾಡಿದ ನಂತರ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ ಎಂದು ವೈದ್ಯರು ಹೇಳಿದರು. ಗಿಳಿ ಪ್ರತಿನಿತ್ಯವೂ ಔಷಧ ಹಾಕಿತು. ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು. ಮೊದಲಿನ ಹಾಗೆ ಆಗಿತ್ತು. ಗಿಳಿಗೆ ಮರವು ಧನ್ಯವಾದ ಹೇಳಿತು. ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು. ಆಗ ಬೇಟೆಗಾರ, ನಿನ್ನ ಹೃದಯವಂತಿಕೆಯನ್ನು ಮೆಚ್ಚಿದೆ. ಕಷ್ಟದಲ್ಲಿರುವಾಗ ನಿನ್ನ ಸಹಾಯ ಮನೋಭಾವ ನನಗೆ ತುಂಬ ಹಿಡಿಸಿತು ಎಂದು ಬೇಟೆಗಾರ ಗಿಳಿಗೆ ಹೊಗಳಿದ. ಅದಕ್ಕೆ ಗಿಳಿ ಹೇಳಿತು, ಇಲ್ಲ, ನನ್ನದೇನೂ ಇಲ್ಲ. ಒಂದು ಕಾಲದಲ್ಲಿ ಈ ಮರ ನನಗೆ ತುಂಬ ಆಶ್ರಯ ನೀಡಿದೆ ಮತ್ತು ಹಣ್ಣನ್ನು ನೀಡಿದೆ. ಈಗ ಇದಕ್ಕೆ ಕಷ್ಟ ಬಂದಾಗ ನಾನು ಹೇಗೆ ಬಿಟ್ಟು ಹೋಗಲಿ? ಇದಕ್ಕೆ ನೆರವಾಗಿ ನಿಲ್ಲುವುದು ನನ್ನ ಧರ್ಮ ಅಲ್ಲವೇ? ನಾನು ಕೂಡ ಅದನ್ನೇ ಮಾಡಿದೆ. ಕಷ್ಟದಲ್ಲಿ ನನಗೆ ಸಹಾಯ ಮಾಡಿದವರನ್ನು ಎಂದೂ ಮರೆಯಬಾರದು. ಇದು ಈ ಕಥೆಯ ಸಾರಾಂಶವಾಗಿದೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.